ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀವಿ. ಅದರಲ್ಲಿ ಅಪಕೀರ್ತಿಗೊಳಗಾದಂತಹ ಬಾಲಕನ ಸುದ್ದಿ ಇದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪುಟ್ಟ ಬಾಲಕನೊಬ್ಬ 9 ಲಕ್ಷದ ಚಿನ್ನಾಭರಣ ಕದ್ದಿದ್ದಾನೆ. ಮದುವೆ ಸಮಾರಂಭವೊಂದರಲ್ಲಿ ಎಲ್ಲರ ಕಣ್ಣೆದುರೆ ಬಾಲಕನೊಬ್ಬ ಆಭರಣದ ಬ್ಯಾಗ್ ಅನ್ನ ಕದ್ದೊಯ್ದಿದ್ದಾನೆ. ಆ ಬಾಲಕನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮುಗ್ಧತೆಯ ಹಿಂದಿನ ಕರಾಳತೆ ಗೊತ್ತಾಗಿದೆ. ಕಳೆದೆರಡು ದಿನಗಳ ಹಿಂದೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ವಿವಾಹ ಸಂಭ್ರಮವೊಂದು ಜರುಗಿತು. ಮದುವೆ ಮಂಟಪದಲ್ಲಿ ನೆಂಟರಿಷ್ಟರು ಮಧುಮಕ್ಕಳ ಜೊತೆ ಫೋಟೋ ತೆಗೆಸಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು. ಈ ಸಂದರ್ಭದಲ್ಲಿ ಬರೋಬ್ಬರಿ 9 ಲಕ್ಷದ ಚಿನ್ನಾಭರಣ ಕಳವಾಗಿದೆ. ಈ ಕಳ್ಳತನ ಮಾಡಿರೋದು 6-7 ವರ್ಷದ ಪುಟ್ಟ ಬಾಲಕ. ಈ ಪುಟ್ಟ ಬಾಲಕನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 9 ಲಕ್ಷದ ಚಿನ್ನಾಭರಣ ಹಾಗೂ ಹಣವಿದ್ದ ಬ್ಯಾಗ್ನ ಎಲ್ಲರ ಎದುರೇ ಬಾಲಕನೊಬ್ಬ ಕದ್ದೊಯ್ದಿದ್ದಾನೆ. हमारे लड़के की शादी थी और हमारे हाथ में हमारी बेटी का पर्स था और हमने बगल की सीट में रखा. वो फोटो खिंचवाने गई है तो उसी बीच में एक छोटा सा बच्चा पर्स लेके चला गया. 9 लाख की ज्वेलरी थी और कैश भी था. ಕಳ್ಳತನವಾಗಿರೋ ಬ್ಯಾಗ್ ವಧುಗೆ ಸೇರಿದ್ದು. ವಧುವಿನ ತಾಯಿ ಫೋಟೋ ತೆಗೆಸಿಕೊಳ್ಳುವಾಗ ಕೃತ್ಯ ನಡೆದಿದೆ. ಈ ಸಂಬಂಧ ಕಾನ್ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. शादी का समारोह था और समारोह के दौरान एक महिला का पर्स चोरी हो गया था जिसमें नकदी और ज्वेलरी थी. इसका मुकदमा थाना चकेरी पर लिखा गया था. उस मैरिज होम में कुछ सीसीटीवी लगा हुआ था. उसके माध्यम से कुछ फुटेज प्राप्त हुए हैं जिसमें ऐसा लगता है एक छोटा सा बच्चा जो है वो इस अपराध को किया है. ಒಟ್ಟಿನಲ್ಲಿ ಕಳ್ಳತನಕ್ಕೆ ಮಕ್ಕಳ ಬಳಕೆಯಾಗ್ತಿರುವುದು ತುಂಬಾ ಗಂಭೀರ ವಿಷಯ. ಈ ಸಂಬಂಧ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕಾಗಿದೆ. ಕ್ಯಾಮರಾಮನ್ ರವಿರಾಜ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7. ಅಂತೂ ಬಾಲಕನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬಹುಶಃ ಬೇರೆಯವರು ಅವನನ್ನು ಉಪಯೋಗಿಸಿಕೊಂಡು ಹೇಳಿ ಮಾಡಿಸಿದ್ದಿರಲೂಬಹುದು. ಒಟ್ಟಾರೆಯಾಗಿ ವೆರಿ ಇಂಟ್ರೆಸ್ಟಿಂಗ್. ಯಾಕಂತಂದರೆ ಮಕ್ಕಳನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು. ಒಂದು ವೇಳೆ ಆ ಮಗು ಸ್ವಯಂ ಪ್ರೇರಿತವಾಗಿ ಮಾಡಿದರೆ ನಿಜವಾಗ್ಲೂ ಬಹಳ ಆಘಾತಕಾರಿ ಸಂಗತಿ.